1976 ಅಲ್ಲಿ ಅಮೆರಿಕಾದಲ್ಲಿ ಒಂದು ಕಾನ್ಫರೆನ್ಸ್ ನಡೀತು. ಆ ಕಾನ್ಫರೆನ್ಸ್ಗೆ ಅಬೌಟ್ 180 ಮೆಂಬರ್ಸ್ ಅಟೆಂಡ್ ಮಾಡಿದ್ರು. ಸಾಕಷ್ಟು ಜನರಿಗೆ ಕೆಮ್ಮು, ಜ್ವರ, ಹಾಗೆ ಡಯೇರಿಯಾ, ಮತ್ತೆ ಹೆಡ್ಏಕ್, ಕನ್ಫ್ಯೂಷನ್ ಈ ತರ ಎಲ್ಲ ಲಕ್ಷಣಗಳು ಶುರು ಆಗ್ಬಿಟ್ಟಿದ್ವು. ಅದರಲ್ಲಿ ಅಬೌಟ್ 30 ಮೆಂಬರ್ಸ್ ಸಾವನ್ನಪ್ಪಿದ್ರು. ಏನಾಯ್ತು ಅಲ್ಲಿ ಅಂತ ನೋಡಿದಾಗ ಅಲ್ಲಿ ಲೀಜಿಯೋನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅವರಲ್ಲಿ ಕಂಡು ಬಂತು. ಸೊ ಅವಾಗ ಅವರು ಹೆಸರಿಟ್ಟಿದ್ದೆ ಲೀಜಿಯೋನೆಲ್ಲಾ ನಿಮೋನಿಯಾ ಅಂತ. ಈ ಬ್ಯಾಕ್ಟೀರಿಯಾ ಸ್ಪೆಷಲಿ ವಾಟರ್ ಸಿಸ್ಟಮ್ಸ್ ಅಲ್ಲಿ ಕಂಡು ಬರುತ್ತದೆ. ಸೊ ಈಗ ಈ ಎಸಿ ಸಿಸ್ಟಮ್ ಆಗಲಿ, ವಾಟರ್ ಕಂಟೈನಿಂಗ್ ಸೋರ್ಸಸ್ ಆಗಲಿ, ಇತ್ತೀಚೆಗೆ ಬಂದಿರುವಂತಹ ವಾಟರ್ ಫೌಂಟೇನ್ಸ್ ಇರುತ್ತಲ್ಲ ಡೆಕೋರೇಟಿವ್, ಅವೆಲ್ಲ ಕೂಡ ಈ ಬ್ಯಾಕ್ಟೀರಿಯಾ ಗ್ರೋತ್ ಆಗಕ್ಕೆ ಸೋರ್ಸಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಮನೆಯಲ್ಲಿ ಏಜ್ ಆದವರು ಇದ್ದಾರೆ, ಅಥವಾ ಶುಗರ್, ಕಿಡ್ನಿ ಪೇಷಂಟ್ಸ್, ಹಾರ್ಟ್ ಡಿಸೀಸ್ ಇರೋ ಮನೇಲಿ ಇದ್ದಾರೆ ಅಂದ್ರೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ. ಸೊ ಏನ್ ಮಾಡ್ಬೋದು ಇದಕ್ಕೆ? ಈಗ ವಾಟರ್ ಸೋರ್ಸ್, ಅದಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು. ಯುವಿ ಲೈಟ್ ಥೆರಪಿ ಅಂತ ಬಂದಿದೆ, ಡಿಸ್ಇನ್ಫೆಕ್ಷನ್ ಅಂತ ಎಷ್ಟೊಂದು ಕೆಮಿಕಲ್ಸ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಟ್ರೀಟ್ ಮಾಡಬಹುದು. ರೆಗ್ಯುಲರ್ಲಿ ವಾಟರ್ ಟೆಸ್ಟಿಂಗ್ ಮಾಡಿಸ್ತಾ ಇರಬೇಕು. ಇಲ್ಲಿ ಒಂದು ಪಾಯಿಂಟ್ ಏನು ಅಂದ್ರೆ, ಸಾಕಷ್ಟು ಜನ ಕ್ಲೋರಿನ್ ಯೂಸ್ ಮಾಡ್ತಾರೆ, ಬಟ್ ಈ ಬ್ಯಾಕ್ಟೀರಿಯಾ ಆ ಕ್ಲೋರಿನ್ಗೆ ರೆಸಿಸ್ಟೆಂಟ್ ಇದೆ. ಸೊ ಕ್ಲೋರಿನ್ ವರ್ಕ್ ಆಗೋದಿಲ್ಲ. ಹಾಗೇನೆ ಈಗ ಇಸಿ ಸಿಸ್ಟಮ್ ಸಮ್ಮರ್ ಬಂದಾಗ ನಾವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಿಲ್ಟರ್ನ ಚೆಕ್ ಮಾಡಬೇಕು. ಏನಾದರೂ ಧೂಳು ಎಲ್ಲ ಸೇರ್ಕೊಂಡಿದ್ರೆ ಅದನ್ನ ಮೇಂಟೆನೆನ್ಸ್ ಅಂಡ್ ರೆಗ್ಯುಲರ್ ಕ್ಲೀನಿಂಗ್ ಮಾಡಿಸಬೇಕು. ಫಿಲ್ಟರ್ ನೆಸರಿ ಬಿದ್ರೆ ಚೇಂಜ್ ಮಾಡಬೇಕು. ಯೂಸ್ ಮಾಡದೇ ಇರೋ ಟೈಮಲ್ಲಿ ಅದನ್ನ ಆಫ್ ಮಾಡಿ ಡ್ರೈ ಆಗಕ್ಕೆ ಬಿಡಬೇಕು. ಸೊ ಈ ತರದ ಕೆಲವೊಂದು ಪಾಯಿಂಟ್ಸ್ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಈ ಬ್ಯಾಕ್ಟೀರಿಯಿಂದ ಆಗುವಂತ ಡಿಸೀಸ್ ಏನಿದೆ ಅಲ್ಲ, ನಿಮೋನಿಯಾ, ಅದನ್ನ ತಡಿಬಹುದು. ಯಾಕಂದ್ರೆ ಇದು ತುಂಬಾ ಸಿವಿಯರ್ ಡಿಸೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಐಸಿಯು ಅಡ್ಮಿಷನ್ ಬೇಕಾಗುವ ಪರಿಸ್ಥಿತಿ ಕೂಡ ಎದುರಾಗಬಹುದು. ಹೀಗಾಗಿ ಸಮ್ಮರ್ ಬೇರೆ ಬಂದಿದೆ, ಎಸಿ ಯೂಸ್ ಮಾಡೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಅದಕ್ಕೋಸ್ಕರ ಈ ಮೆಸೇಜ್ ನ ಆದಷ್ಟು ಶೇರ್ ಮಾಡಿ.